ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ಟರೊಂದಿಗೆ ಹಳಗನ್ನಡ ಕಾವ್ಯ ಶಾಸ್ತ್ರ ಅಧ್ಯಯನ ವಾಹಿನಿಯಲ್ಲಿ ಜನ್ನನ ಯಶೋಧರ ಚರಿತೆ ಉಪನ್ಯಾಸ ಮಾಲೆಯನ್ನು ಕೇಳುತ್ತಿದ್ದೀರಿ. ಶ್ರೀ ಗುರುಭ್ಯೋ ನಮಃ. ಜನ್ನನ ಯಶೋಧರ ಚರಿತೆಯ 4ನೆಯ ಅವತಾರದಲ್ಲಿ 19ನೇ ಪದ್ಯ ಈ ರೀತಿಯಲ್ಲಿದೆ. ಕಡಿದು ಕಿರಿಕಿರಿದ ನೆಲುವಂ ಪುಡಿಗುಟ್ಟಿಸಿ ತೊವಲನುಗಿದು ಕರುಳ ತೊಡಂಕಂ ಬಿಡಿಸಿ ನಡೆ ನೋಳ್ಪೆನೊಳಗೆ ಎಲ್ಲಡಗಿರ್ಪುದು ಜೀವನಿರ್ಪೊಡೆಲ್ಲಿಗೆ ಪೋದಂ. ವಿಂಗಡಿಸಿ ಓದೋಣ. ಕಡಿದು ಕಿರಿಕಿರಿದನ್ ಎಲುವಂ ಪುಡಿಗುಟ್ಟಿಸಿ ಕಕಾರಕ ಗಕಾರಾದೇಶ ಪುಡಿಗುಟ್ಟಿಸಿ ತೊವಲನ್ ಉಗಿದು ಕರುಳ ತೊಡಂಕಂ ಬಿಡಿಸಿ ನಡೆ ನೋಳ್ಪೆನ್ ಒಳಗೆ ಎಲ್ಲಿ ಅಡಗಿರ್ಪುದು ಜೀವನ್ ಇರ್ಪೊಡೆ ಎಲ್ಲಿಗೆ ಪೋದಂ. ಅನ್ವಯಕ್ಲೇಶ ಏನು ಇಲ್ಲ ಇದರಲ್ಲಿ. ಈಗ ಇದರ ಅರ್ಥವನ್ನು ನೋಡೋಣ. ಈ ಪದ್ಯದ ಸಂದರ್ಭ ತಳಾರ ನಾಯಕನಾದವನು ಚಂಡಕರ್ಮ. ಆತ ಜಿನಮುನಿ, ತಾನು ಕಂಡಂತಹ ಜಿನಮುನಿಯಲ್ಲಿ ಪ್ರಶ್ನೆ ಮಾಡ್ತಾನೆ, ಏನು ಮಾಡ್ತಾ ಇದ್ದೀರಿ ಏನು ಎಂಬುದಾಗಿ. ಆಗ ಆತ್ಮ ಧ್ಯಾನದಲ್ಲಿದ್ದೇನೆ, ಆತ್ಮಚಿಂತನೆಯಲ್ಲಿದ್ದೇನೆ ಅಂತ ಹೇಳಿದಾಗ ಆತ್ಮ ಎಲ್ಲಿದ್ದಾನೆ ಎಂಬುದಾಗಿ ಆತ ಹೇಳ್ತಾ ಈ ಮಾತುಗಳನ್ನು ಹೇಳ್ತಾನೆ. ತಳಾರ ನಾಯಕನೆಂದಂ ನೀವೆಂದ ಮಾತು ಪೊಲ್ಲದು. ನೀವು ಹೇಳಿದಂತಹ ಮಾತು ಒಪ್ಪುವಂತಹ ಮಾತಲ್ಲ ಅದು ಎಂಬುದಾಗಿ, ಆತ್ಮನನ್ನು ನಾನು ಕಂಡೇ ಇಲ್ಲ, ಅದಕ್ಕೆ ಬೇಕಾಗಿ ನಾನು ಪರೀಕ್ಷೆ ಮಾಡಿದೆ ಎಂಬುದಾಗಿ ಎಲ್ಲ ಹೇಳ್ತಾ ಈ ಮಾತನ್ನು ಹೇಳ್ತಾನೆ. ಒಂದು ಪ್ರಾಣಿಯನ್ನು ತೆಗೆದುಕೊಂಡು ಬಂದು, ಮನುಷ್ಯನನ್ನು ಇರಬಹುದು ಅಥವಾ ಪ್ರಾಣಿಯನ್ನು ಅಂತ ಇಟ್ಕೊಳ್ಳಿ, ಒಂದು ಪ್ರಾಣಿಯನ್ನು ತೆಗೆದುಕೊಂಡು ಬಂದು ಅದನ್ನು ಆತ ಕಡ್ದಿದ್ದಾನಂತೆ. ಕಡ್ದು ಸಣ್ಣ ಸಣ್ಣ ಪುಡಿ ಮಾಡಿದ್ದಾನಂತೆ, ಚೂರು ಮಾಡಿದ್ದಾನೆ. ಆಮೇಲೆ ಅದರ ಎಲುಬನ್ನು ಪುಡಿಗುಟ್ಟಿಸಿ ಪುಡಿ ಮಾಡಿದ್ದಾನೆ. ಆಮೇಲೆ ಅದರ ಚರ್ಮವನ್ನು ಸುಲಿದಿದ್ದಾನೆ. ಇದನ್ನೆಲ್ಲ ಆತ ಹೇಳ್ತಾನೆ, ಹೀಗೆ ಮಾಡಿದ್ದೇನೆ ನಾನು ಅಂತ ಎಂಬುದಾಗಿ. ಕಡಿದು ಕಿರಿಕಿರಿದಂ ಎಲುವಂ ಪುಡಿಗುಟ್ಟಿಸಿ. ಕಡಿದು ಕಿರಿಕಿರಿದಂ ಕಡಿದು ಅಂದರೆ ಕಿರಿಕಿರಿದಾಗಿ ಕಡಿದು ಎಂಬ ಅರ್ಥ, ಕೊಚ್ಚಿ ಎಂಬ ಅರ್ಥ. ಕಿರಿಕಿರಿದಂ ಕಡಿದು, ಕಿರಿಕಿರಿದಾಗಿ ಕಡಿದು ಅಂತ ನಾವು ತಿಳಿದುಕೊಳ್ಬೇಕು. ಕಡಿದು ಕಿರಿಕಿರಿದಂ ಎಲುವಂ ಪುಡಿಗುಟ್ಟಿಸಿ. ಆಮೇಲೆ ಅದರ ಈ ಪ್ರಾಣಿಯ ಎಲುಬು, ಆ ಎಲುಬು ಕಡಿಯುವಾಗ ತುಂಡಾಗಿದೆ. ಆ ತುಂಡಾದನ್ನು ಪುಡಿ ಮಾಡಿದ್ದಾನೆ, ಇನ್ನೂ ಪುಡಿ ಮಾಡಿದ್ದಾನೆ. ಇಲ್ಲಿ ಬೇರೊಂದು ಅರ್ಥವನ್ನು ಹೇಳಿದ್ದಾರೆ. ಇಲ್ಲಿ ಡಾಕ್ಟರ್ ಪದ್ಮಪ್ರಸಾದ್ ಅವರ ವ್ಯಾಖ್ಯಾನದಲ್ಲಿ ಕಿರಿಕಿರಿದೆನ್ ಎಂಬ ಒಂದು ಪಾಠವನ್ನು ಅವರು ಸ್ವೀಕರಿಸಿದ್ದಾರೆ. ಕಡಿದು ಕಿರಿಕಿರಿದೆನ್ ಎಲುವಂ ಪುಡಿಗುಟ್ಟಿಸಿ ಅಂತ ಹೇಳಿ. ಕಡಿದು ಕಿರಿಕಿರಿದೆನ್ ಅಂದ್ರೆ ಚೂರು ಮಾಡಿ ಕೊಚ್ಚಿ ಹಾಕಿದೆನು ಎಂಬ ಅರ್ಥ ಹೇಳಿದ್ದಾರೆ ಅವರು. ಕಿರಿಕಿರಿದೆನ್ ಎಂಬುದಾಗಿ. ಕಿರಿದೆನ್ ಎಂಬುದನ್ನು ಒಂದು ಕೊಚ್ಚಿ ಹಾಕಿದೆನು ಕ್ರಿಯಾಪದವಾಗಿ ಮಾಡಿಕೊಂಡಿದ್ದಾರೆ. ಅದು ಎಷ್ಟು ಸಮಂಜಸ ಆಗುತ್ತದೆ ಅಂತ ನಮಗೆ ಹೇಳಲಿಕ್ಕೆ ಬರುವುದಿಲ್ಲ. ಅಂತೂ ಕಿರಿಕಿರಿದನ್ ಎಲುವಂ, ಕಿರಿಕಿರಿದನ್ ಎಂಬಲ್ಲಿ ಕಿರಿಕಿರಿದಾಗಿ ಎಂಬ ಅರ್ಥವನ್ನು ನಾವು ತೆಗೆದುಕೊಳ್ಳಬೇಕಾಗ್ತದೆ. ಕಿರಿಕಿರಿದಂ ಎಂಬ ಪಾಠವನ್ನು ಸ್ವೀಕರಿಸಿದಾಗ ಕಡಿದು ಕಿರಿಕಿರಿದನ್ ಎಲುವಂ ಪುಡಿಗುಟ್ಟಿಸಿ. ಎಲುವಂ, ಎಲು ಅಂದ್ರು ಎಲುವು, ಎಲುವಂ ಎಲ್ವು ಎಂಬ ರೂಪ ಇದೆ, ಎಲು ಎಂಬ ರೂಪ ಇದೆ, ಎಲುವು ಎಂಬ ರೂಪ ಇದೆ. 3 ರೂಪಗಳಿವೆ. ಎಲುವಂ ಪುಡಿಗುಟ್ಟಿಸಿ, ಪುಡಿಯಾಗುವ ಹಾಗೆ ಕುಟ್ಟಿಸಿ ಮಾಡಿಸಿದ್ದಾತ. ಪುಡಿಗುಟ್ಟಿಸಿ. ತೊವಲನ್ ಉಗಿದು ಅಂತ ಹೇಳಿದ್ರೆ ತೆಗೆದು ಎಂಬ ಅರ್ಥ. ಅಂದ್ರೆ ಸೀಳಿ ಸುಲಿದು ಎಂಬ ಅರ್ಥ. ತೊವಲ್ ತೊಗಲು ತೊವಲು ಒಂದೇದು. ಚರ್ಮ ಎಂಬ ಅರ್ಥ.
ಚರ್ಮವನ್ನು ಸುಲಿದು ತೆಗೆದು ಕರುಳ ತೊಡಂಕಂ, ಕರುಳು ಶರೀರದ ಒಳಗೆ, ಹೊಟ್ಟೆಯ ಒಳಗೆ ಕರುಳು ಸುರುಳಿ ಸುರುಳಿಯಾಗಿ ಸುತ್ತಿಕೊಂಡು ಯಾವ್ಯಾವ ರೀತಿಯಲ್ಲಿ ಸುತ್ತಿಕೊಂಡಿರುವುದರಿಂದ ಅದು ತೊಡಂಕು, ಕರುಳ ತೊಡಂಕು, ಕರುಳ ಸುತ್ತುವಿಕೆಯನ್ನು ತೊಡಂಕಂ ಬಿಡಿಸಿ, ಅದನ್ನು ನೆಟ್ಟಗೆ ಬಿಡಿಸಿ ನಡೆ ನೋಳ್ಪೆನ್, ನಡೆ ಅಂದರೆ ಚೆನ್ನಾಗಿ ಅಂತ ಅರ್ಥ, ನಡೆ ನೋಳ್ಪೆಂ ನೋಡುತ್ತೇನೆ, ಒಳಗೆ ಎಲ್ಲಿ ಅಡಗಿರ್ಪುದು ಜೀವಂ, ಒಳಗೆ ಎಲ್ಲಿ ಅಡಗಿರ್ಪುದು ಜೀವಂ ಎಂದು ನೋಳ್ಪೆಂ, ಅದನ್ನು ಬಿಡಿಸಿ, ಕರುಳನ್ನೆಲ್ಲ ಬಿಡಿಸಿ ಜೀವ ಎಲ್ಲಿ ಅಡಗಿದೆ ಎಂಬುದಾಗಿ ನಾನು ನೋಡ್ತಾ ಇದ್ದೇನೆ. ಎಲ್ಲಡಗಿರ್ಪುದು ಜೀವಂ, ಇಲ್ಲಿ ಜೀವಂ ಅಂದ್ರೆ ಆತ್ಮನ ವಿಷಯ ಹಿಂದೆ ಹೇಳಿದ್ರಿಂದ ಇಲ್ಲಿ ಆತ್ಮನ್ ಎಂಬುದಾಗಿ ಭಾವಿಸಬೇಕು. ಜೀವ ಎಂಬ ಶಬ್ದವನ್ನು ಆತ್ಮ ಎಂಬ ಅರ್ಥದಲ್ಲೇ ಆತ ಬಳಸಿದ್ದಾನೆ. ನಡೆ ನೋಳ್ಪೆನ್, ಒಳಗೆ ಎಲ್ಲಿ ಅಡಗಿರ್ಪುದು ಜೀವನ್, ಒಳಗೆ ಜೀವಂ ಎಲ್ಲಿ ಅಡಗಿರ್ಪುದು ಎಂಬುದನ್ನು ನೋಳ್ಪೆನ್ ನಾನು ನೋಡಿದೆ. ಜೀವನ್ ಇರ್ಪೊಡೆ ಎಲ್ಲಿಗೆ ಹೋದಂ, ಒಂದು ವೇಳೆ ಅಂತ ಆತ್ಮ ಒಂದಿದೆ ಅಂತ ಆದರೆ ಆ ಆತ್ಮನು ಎಲ್ಲಿಗೆ ಹೋದನು ಎಂಬುದನ್ನು ನಾನು ನೋಡಬೇಕು ಎಂಬುದಾಗಿ ಈ ಕೆಲಸವನ್ನು ಮಾಡಿದ್ದೇನೆ ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ನೋಳ್ಪೆನ್ ಒಳಗೆ ಎಲ್ಲಿ ಅಡಗಿರ್ಪುದು ಜೀವಂ, ಅಲ್ಲಿ ಒಂದು ಪ್ರಯೋಗದ ವೈಶಿಷ್ಟ್ಯವನ್ನು ಗಮನಿಸಬೇಕು. ವೈಶಿಷ್ಟ್ಯ ಅಂದ್ರೆ ಎರಡು ರೀತಿಯಲ್ಲಿ, ಒಂದನ್ನೇ ಎರಡು ರೀತಿಯಲ್ಲಿ ಪ್ರಯೋಗಿಸಿದ್ದಾನೆ. ನೋಳ್ಪೆನ್ ಒಳಗೆ ಎಲ್ಲಿ ಅಡಗಿರ್ಪುದು ಜೀವಂ, ಅಡಗಿರ್ಪುದು ಅಂದ್ರೆ ಅಲ್ಲಿ ನಪುಂಸಕಲಿಂಗ ಪ್ರಯೋಗ. ಜೀವಂ ಎಲ್ಲಿ ಅಡಗಿರ್ಪುದು, ಜೀವ ಎಲ್ಲಿ ಅಡಗಿದೆ, ಅಡಗಿರ್ಪುದು. ಆಮೇಲೆ ಜೀವನ್ ಇರ್ಪೊಡೆ ಎಲ್ಲಿಗೆ ಪೋದಂ, ಜೀವ ಇದ್ದಾನೆ ಅಂತ ಆದ್ರೆ ಎಲ್ಲಿಗೆ ಹೋಗಿದ್ದಾನೆ. ಅಲ್ಲಿ ಜೀವ ಶಬ್ದವನ್ನು ಒಂದು ಬಾರಿ ನಪುಂಸಕಲಿಂಗ ರೂಪದಲ್ಲಿಯೂ ಇನ್ನೊಂದು ಬಾರಿ ಪುಲ್ಲಿಂಗ ರೂಪದಲ್ಲಿಯೂ ಬಳಸಿದ್ದಾನೆ ಕವಿ. ಈ ಕೆಲವು ಪುಂ ನಪುಂಸಕಗಳು ಪುಲ್ಲಿಂಗವಾಗಿಯೂ ನಪುಂಸಕಲಿಂಗ ರೂಪದವಾಗಿಯೂ ಬಳಸಲ್ಪಡುವಂತಹ ಪದಗಳಿವೆ ಎಂಬುದಾಗಿ ಕೇಶಿರಾಜ ಹೇಳಿದ್ದಾನೆ. ನೆನ್ನಲಿ ಕರ್ನಾಟಕದೊಳ್ ಪೀನಂ ಸ್ತ್ರೀ ಪುನ್ನಪುಂಸಕೋಭಯ ಪುಂಸ್ತ್ರೀ ಸ್ತ್ರೀನಪ್ ಸಮಸ್ತ ವಾಚ್ಯಾನೂನಾವ್ಯಯಮೆಂದು ಲಿಂಗಂ 9 ತೆರಂ ಅಂತ ಶಬ್ದಮಣಿ ದರ್ಪಣ ಸೂತ್ರ. ಅದರಲ್ಲಿ ಪುಂ ನಪುಂಸಕಗಳು, ಗ್ರಹಗಳೆಲ್ಲ ಪುಂ ನಪುಂಸಕಗಳು ಎಂಬುದಾಗಿ ಕೇಶಿರಾಜನೇ ಹೇಳಿದ್ದಾನೆ. ಹಾಗೆಯೇ ಜೀವ ಎಂಬ ಶಬ್ದವನ್ನು ಪುಂ ನಪುಂಸಕವಾಗಿ ಇಲ್ಲಿ ಪ್ರಯೋಗಿಸಿದ ಹಾಗಿದೆ. ಎಲ್ಲಡಗಿರ್ಪುದು ಜೀವಂ, ಆ ಜೀವಂ ಎಂಬುದು ಪುನಃ ಅನ್ವಯಕ್ಕೆ ತೆಗೆದುಕೊಳ್ಬೇಕು. ಜೀವಂ ಇರ್ಪೊಡೆ ಎಲ್ಲಿಗೆ ಪೋದಂ ಅಂದ್ರೆ ಜೀವಂ ಎಲ್ಲಡಗಿರ್ಪುದು ಎಂಬಲ್ಲಿ ನಪುಂಸಕ, ಜೀವಂ ಇರ್ಪೊಡೆ ಎಲ್ಲಿಗೆ ಪೋದಂ ಎಂಬುದಲ್ಲಿ ಪುಲ್ಲಿಂಗ. ಹೀಗೆ ಬಳಸಿದ್ದಾನೆ. ಎರಡಕ್ಕೂ ಅರ್ಥ ಒಂದೇ. ಜೀವನು ಎಲ್ಲಿ ಅಡಗಿದ್ದಾನೆ, ಜೀವನು ಎಲ್ಲಿಗೆ ಹೋದ, ಒಂದು ವೇಳೆ ಅಡಗಿದ್ರೆ ಎಲ್ಲಿ ಹೋದ. ಇರ್ಪೊಡೆ ಅಂದ್ರೆ ಅಡಗಿ ಇರ್ಪೊಡೆ ಎಂಬ ಅರ್ಥ. ಇಲ್ಲಿ ಜೀವ ಎಂಬುದಾಗಿ ಹೇಳಿದ್ದು ಆತ್ಮನನ್ನೇ ಎಂಬುದಾಗಿ ಈಗಾಗಲೇ ಹೇಳಿದೆ. ಇದು ನಾನು ಮಾಡಿದಂತಹ ಪ್ರಯೋಗ. ಏನೇನು ಮಾಡಿದ್ರು ನನಗೆ ಸಿಕ್ಕಲಿಲ್ಲ. ಯಾರೋ ಯಾರ ಹತ್ರ ನಾನು ಕೇಳಿ ವಿಚಾರಿಸಿ ಎಲ್ಲ ಒಳಗಿದ್ದಾನೆ ಇನ್ನೊಂದು ಮತ್ತೊಂದು ಹೇಳಿದ್ದಾರೆ. ಆದರೆ ನಿಜವಾಗಿ ಹಾಗಿಲ್ಲ. ನಾನು ಪರಿಶೀಲನೆ ಮಾಡಿದ್ದೇನೆ. ಒಂದು ಪ್ರಾಣಿಯನ್ನು ಕೊಂದು ಈ ರೀತಿಯಲ್ಲೆಲ್ಲ ಮಾಡಿ ಪ್ರಯೋಗ ಮಾಡಿದ್ದೇನೆ ಎಂಬುದಾಗಿ ತಳವಾರ ಚಂಡಕರ್ಮ ಆ ಅಕಂಪನ ಮುನಿಗಳನ್ನು ಕುರಿತಾಗಿ ಅವರ ಆತ್ಮ ವಿಷಯ ನಿರೂಪಣೆಗೆ ಪ್ರತಿಯಾಗಿ ತಾನು ಹೇಳುತ್ತಾ ಇದ್ದಾನೆ. ನಮಸ್ಕಾರ.